ಸರ್ ಯಾಕೆ ಸರ್ ನೀವು ಫಸ್ಟಿಂದಾನೇ ಈ ಥರ ಇರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಈ ಥರ ಮಾತು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಯಾರಿಗೂ ಗೊತ್ತಿತ್ತು ಕೆಲವೊಬ್ರಿಗೆ, ಆದರೆ ನಿಮ್ಮ ವಿಡಿಯೋಸ್ ನೋಡಿರೋರಿಗೆ ಅಂತ. ಆದರೆ ಬಿಗ್ ಬಾಸ್ ಮನೇಲೂ ಅದನ್ನೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕೆ ಅಲ್ಲಿ ಮಾತಾಡಲಿಲ್ಲ ಹೊರತೂರು ಅವರು? ಇಲ್ಲಿ ಕೂತ್ಕೊಂಡು ಮಾತಾಡುವಾಗ ಸಖತ್ತಾಗಿ ಮಾತಾಡ್ತಾ ಇದ್ರು, ಎಲ್ಲ ಎಕ್ಸಾಂಪಲ್ ಕೊಡ್ಕೊಂಡು ಗಾದೆ ಮಾತುಗಳನ್ನ ಹೇಳ್ಕೊಂಡು. ಆದರೆ ಎಲ್ಲೋ ಒಂದು ಕಡೆ ಆ ಹೊರತೂರನ್ನ ಮಿಸ್ ಆದ್ವಿ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ. ಅದೇ ಹೊರತೂರು ಫಸ್ಟ್ ಡೇ ಇಂದ ಕೊನೆವರೆಗೂ ಇದ್ದಿದ್ರೆ ಮೇ ಬಿ ವಿನ್ನರ್ ಹೊರತೂರು ಆಗಿರ್ತಾ ಇದ್ರು. ಮೇಡಮ್, ವಿನ್ನರ್ ನಾನೇ, ಮನಸ್ಸಿಂದ ಗೆದ್ದಿರೋದು ನಾನೇ. ನಾನು ಯಾಕೆ ಅಲ್ಲಿ ಮಾತಾಡೋಕ್ಕಾಗಿಲ್ಲ ಅಂದರೆ, ಅಣ್ಣ ಅಂತ ನಮ್ಗೆ ಗೌರವ ಕೊಟ್ಟವಾಗ ನಮ್ಮ ರಿಯಾಕ್ಷನ್ ಹಂಗೆ ಇರ್ತದೆ. ಕೆಲವೊಂದು ಹತ್ರ ಕಿಣ್ಕಿರೋ ಹತ್ರ ಎಷ್ಟು ಮಾತಾಡಬೇಕೋ ಮಾತಾಡಿದ್ದೀನಿ ನೋಡಿ ಮೇಡಮ್. 100 ಮಾತು ಮಾತಾಡಿರೋದು ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ಕೋಟಿಗೆ ಒಂದೇ ಮಾತು ಮಾತಾಡ್ರ ಮಾತಲ್ಲಿ ವ್ಯಾಲ್ಯೂ ಇರಬೇಕು, ತೂಕ ಇರಬೇಕು. ಆ ಸಂದರ್ಭಕ್ಕೆ ತಕ್ಕದಂಗೆ ಇದ್ರೆ ಆ ಮಾತಕ್ಕೂ ಅರ್ಥ, ನಾವು ಮಾತಾಡಿರೋ ವ್ಯಕ್ತಿಗೂ ಒಂದು ಅರ್ಥ ಇರ್ತದೆ. ಎಲ್ಲೋ ವೇದಿಕೆ ಸಿಕ್ತು, ಎಲ್ಲೋ ಮೈಕ್ ಸಿಕ್ತು, ಎಲ್ಲೋ ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಮಾತಾಡಿದ್ರೆ ಅದು ನನಗೆ ಸಲ್ಲದು. ನನಗೆ ನೋಡ್ರಿ, ಯಾಕೆ ಇವಾಗ ಇಷ್ಟು ರೈಸ್ ಆಗಿ ಮಾತಾಡಿದೆ ಅಂತಂದರೆ ಆ ಘಟನೆ ಸಂದರ್ಭಕ್ಕೆ ತಕ್ಕದಂಗೆ ಉತ್ತರ ಕೊಡಬೇಕು, ಕೊಟ್ಟಿದ್ದೀನಿ. ಇವಾಗ ಯಾಕೆ ಇಷ್ಟು ಕಾಮಾಗಿ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇರೋ ಪ್ರಶ್ನೆನೂ ಹಂಗೆ ಐತೆ, ನಾನು ಕೊಡಬೇಕಾಗಿರೋ ಉತ್ತರ ಟೋನು ಹಂಗೆ ಐತೆ ಅಷ್ಟೇ. ಈಗ ನೀವು ಬಿಗ್ ಬಾಸ್ ಒಳಗಡೆ ಇದ್ದಾಗ ಯಾರೇ ಬಂದ್ರು ನಮ್ಮ ಹಸು ಕರ ಹಾಕೈತಾ, ಎಮ್ಮೆ ಕರ ಹಾಕೈತಾ ಅಂತ ಕೇಳ್ತಾ ಇದ್ರಿ. ಕರ ಹಾಕೈತಾ ಈಗ ಫೈನಲಿ ನೀವು ಬಂದಮೇಲೆ? ನಾವು ಮೇಡಮ್, ಒಂದು ಹಸು ಕರ ಹಾಕೈತೆ, 2 ಹಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತು. ಮೋಸ್ಟ್ಲಿ ನನ್ನ ಮೇಲೆ ಇರ್ತಕ್ಕಂಥ ಅದು ಹೇಳ್ತಾರಲ್ಲ, ಮನೆಯಲ್ಲಿರೋ ಪ್ರಾಣಿಗಳಿಗಾಗುತ್ತೆ ಅಂತ. ನನ್ನ ಮನಸ್ಸಲ್ಲಿ ಅವು ಯಾವಾಗಲೂ ಇರ್ತವೆ. ನಾನು ಯಾವತ್ತೂ ಪ್ರಾಣಿ ಪಕ್ಷಿಗಳನ್ನ ನಮ್ಮ ಮನೆ ಸದಸ್ಯರಲ್ಲಿ ಒಬ್ಬರು ಅಂತ ನಾನು ಮಾಡಿರೋನು. ಓರಿಗಳಿಗೆ ಹೆಸ್ರಿಕ್ಕೋ ಮುಖಾಂತರ, ಓರಿಗಳ ಚಿನ್ನದ ಒಡವೆ ಹಾಕೋ ಮುಖಾಂತರ, ಬೆಳ್ಳಿ ಒಡವೆ ಹಾಕೋ ಮುಖಾಂತರ ನಾನು ಕೂಡ ಕಟ್ಟಿಸಿ ಹಾಕ್ಕೊಂಡಿಲ್ಲ ಹಾರಗಳು. ಅಂಥ ಹಾರಗಳು ಹಾಕಿ ಹೂ ಮೇಲೇ ನಡೆಸಿ ಮೆರವಣಿಗೆಗಳು ಮಾಡೋ ಮುಖಾಂತರ ನನಗೆ ಮೂಗ್ಜೀವದ ಮೇಲೆ ಪ್ರಾಣ. ಅದರಲ್ಲೂ ನಮ್ಮ ಹಳ್ಳಿಕಾರ ಮೇಲೆ ನನಗೆ ಅತಿ ಹೆಚ್ಚು ಪ್ರಾಣ. ನಮ್ಮ ಕರ್ನಾಟಕದ ಬ್ರೀಡು ಅದು. ನಮ್ಮ ತನಕ ನಮ್ಮ ಈ ಮುಂದೆ ಪೀಳಿಗೆಗೆ ನಾವು ತೋರಿಸ್ಬೇಕನ್ನೋ ರೀತಿನಲ್ಲಿ ನನಗಿಷ್ಟ. ಅದಕ್ಕೆ ಎಲ್ಲೋ ಮುಳು ಮಾಡೋಕೆ, ಅದರಿಂದ ಏನೋ ಬೆಳೆಗಳು ಇಲ್ಲ ಏನೋ ಮಾಡೋಕ್ಕೆ ಬಂದವಾಗ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಅವ್ರ ಬಗ್ಗೆ. ಅದು ಏನು ಹೇಳ್ತೀನಿ ಅಂತಂದರೆ, ಕೈಲಾಗದವರು, ಸಾಧನೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ದಿರ ಇರೋರು, ಅದರ ಅರ್ಥ ಕೂಡ ಹೋಗ್ದಿರ ಇರೋರು ಅಂಥವ್ರು